ಕುಂದಾಪುರ ಚೋಳೇಶ್ವರ ಟೆಂಪಲ್ಲು ಯಾವುದೇ ಥರ ಆಸ್ತಿ ಇರೋಲ್ಲ ದೇವಸ್ಥಾನದ್ದು ಅಂತ ಹೇಳ್ಬಿಟ್ಟು ಇದು ಸುತ್ತ ಇರೋದು ಸೋಷಿಯಲ್ ಫಾರೆಸ್ಟ್ 2 ಎಕರೆ, 18 ಎಕರೆ ಬಂದು ರೇಷ್ಮೆ ಇಲಾಖೆ, 4 ಎಕರೆ ಸರ್ಕಾರಿ ಖರಾಬು ಜಮೀನಿರುತ್ತೆ. ಅದರಲ್ಲಿ ಟ್ರಸ್ಟಿಗಳು ಏನು ಮಾಡಿದ್ದಾರೆ, ಇಂದು ಮಿಕ್ಕಿದ್ದು ಪಕ್ಕದಲ್ಲಿರೋ ಜಾಗನ ಆಕ್ರಮಣ ಮಾಡೋಕ್ಕೋಸ್ಕರ ಈ ನರೇಗಾ ಯೋಜನೆಯಲ್ಲಿ ಇಟ್ಟಿದ್ದಂಥ ಗಿಡಗಳ್ನ ಎಲ್ಲ ಒಂದು 100 ಗಿಡನ ಧ್ವಂಸ ಮಾಡಿದ್ದಾರೆ, ಹಳೆ ಗಿಡಗಳು ಎಲ್ಲನೂ. ಮತ್ತು ಈ ಸೋಷಿಯಲ್ ಫಾರೆಸ್ಟ್ ಅವ್ರಿಗೆ ಸಂಬಂಧಪಟ್ಟಂಗೆ ಈ ಗಿಡಗಳ್ನ ಹರಾಜು ಹಾಕ್ಬಿಟ್ಟು ಒಣಗಿರೋ ಮರಗಳ್ನ ಹರಾಜಲ್ಲಿ ಕೊಂಡ್ಕೊಂಡು ಮತ್ತು ಏನಕ್ಕಾದ್ರೂ ಬಳಕೆಗೆ ಬರೋ ಅಂಥ ವಸ್ತುಗಳು ಮರಗಳ್ನ ತಗೊಂಡು ಇದು ಮಾಡಬೇಕಿತ್ತು. ಅದೇನು ಮಾಡಿದ್ದಾರೆ ಅಂತಂದರೆ, ಈಗ ಸುಮಾರು ಒಂದು 5-6 ಟ್ಯಾಕ್ಟ್ರಿ ಯಾರ್ದು ಪರ್ಮಿಷನ್ ಇಲ್ದಂಗೆ ಈ ಟ್ರಸ್ಟಿಗಳು ಕಡ್ಕೊಂಡು ಬಂದು ಈ ದೇವಸ್ಥಾನದ ಕೆಲಸಕ್ಕೆ ಅಂತ ಯೂಸ್ ಮಾಡ್ತಾ ಇದ್ದಾರೆ ಇವಾಗ. ಮತ್ತು 100 ಗಿಡ ನಾಶ ಮಾಡಿದ್ದಾರೆ. ಇದನ್ನೇನೈತೆ ಇದು ಸಂಬಂಧಪಟ್ಟ ಅಧಿಕಾರಿಗಳು ಸಿಕ್ಕಾಪಟ್ಟೆ ನೆಗ್ಲೆಕ್ಟ್ ಮಾಡಿರೋದ್ರಿಂದ ಇಲ್ಲಿನ ಅರಣ್ಯ ಸಂಪತ್ತು ಮತ್ತು ಮಣ್ಣು ಈ ಗಿಡ ಮರ ಎಲ್ಲ ಕಡಿದು ನಾಶ ಮಾಡಿದಾರೋ ಅದ್ರ ಬಗ್ಗೆ ಏನು ಕ್ರಮ ತಗೊತಾರೆ ಅಂತ ಹೇಳ್ಬಿಟ್ಟು ದಯವಿಟ್ಟು 3 ಇಲಾಖೆಯವರು ಯಾರು ಸಂಬಂಧಪಡ್ತಾರೆ, ಸೋಷಿಯಲ್ ಫಾರೆಸ್ಟು, ರೇಷ್ಮೆ ಇಲಾಖೆ ಮತ್ತು ರೆವಿನ್ಯೂ, ಇವ್ರು 3 ಬಂದು 3 ಇಲಾಖೆಯವರು ಜಂಟಿ ಕಾರ್ಯಾಚರಣೆ ಮಾಡಿ ಇದೇನು ಜಾಗ ಇದೆಯೋ ಈ ಚೋಳೇಶ್ವರ ಟೆಂಪಲ್ ಸುತ್ತಮುತ್ತ ಯಾವುದು ಸರ್ಕಾರಿ ಜಾಗ ಏನೇನೈತೋ ಅದನ್ನೆಲ್ಲ ನೀಟಾಗಿ ಸರ್ವೆ ಮಾಡಿಸಿ ಈ ದೇವಸ್ಥಾನಕ್ಕೆ ಏನು ಸೇರುತ್ತೆ, ಈ ಫಾರೆಸ್ಟ್ ಆಫೀಸರ್ಗೆ ಏನು ಸೇರುತ್ತೆ ಅದನ್ನೆಲ್ಲ ಪೂರ್ತಿ ಡಿವೈಡ್ ಮಾಡಿ ದಯವಿಟ್ಟು ಇದಕ್ಕೊಂದು ಅದ್ಬಸ್ತ್ ಮಾಡಿಕೊಡ್ಬೇಕಾಗಿ ವಿನಂತಿ. ಮತ್ತು ಇನ್ನೊಂದು ಏನಂತಂದರೆ, ಇಲ್ಲಿ ಸಿಕ್ಕಾಪಟ್ಟೆ ಅರಣ್ಯ ನಾಶ ಆಗಿಬಿಟ್ಟೈತೆ. ಒಂದು 10,000 ಲೋಡ್ ಮಣ್ಣು ಹೊಡೆದಿದ್ದಾರೆ. ಏನೋ ನಿಧಿ ಆಸೆ ಅಂತ ಹೇಳ್ಬಿಟ್ಟು ಏನೋ ಇವರು ಅಂತ ಹೇಳ್ತಾಯಿದ್ರು. ಈ ಇಟ್ಕೆ ಫ್ಯಾಕ್ಟ್ರಿ ಕೊಟ್ಕೊಂಡಿದ್ದಾರೆ ಇಲ್ಲೇ ಕೆರೆ ಹಿಂಭಾಗದಲ್ಲಿರೋರು. ಇಂಥವಕ್ಕೆಲ್ಲ ಬಳಸ್ಕೊಳ್ತಾ ಇದ್ದಾರೆ ಇಲ್ಲಿನ ಸಂಪತ್ತನ್ನ. ಇಲ್ಲಿ 3 ಏನಂತಂದರೆ ಅಧಿಕಾರಿಗಳು ಭಾಳ ನಿರ್ಲಕ್ಷ್ಯ ತೋರಿರೋದ್ರಿಂದನೇ ಇದಾಗ್ತಾ ಇರೋದು. ಏನಂದರೆ ಇಲ್ಲಿ ಫಾರೆಸ್ಟಲ್ಲಿರೋ ಒಣಗಿರೋ ಡ್ರೈ ಮರಗಳನ್ನ ಯಾವುದೂ ಯೂಸ್ ಮಾಡ್ತಾ ಇಲ್ಲ. ಹರಾಜಲ್ಲಿ ಕೂಗ್ಬಿಟ್ಟು ಅದನ್ನು ನೀಟಾಗಿ ತೆರವು ಮಾಡಿಬಿಟ್ಟು ಅದಕ್ಕೇನು ಇದು ಮಾಡಿಲ್ಲ. ಮತ್ತು ಇಲ್ಲಿ ಉಣಿರೋ ಗಿಡಗಳು ಏನಿದ್ದಾವೆ, ಸೋಷಿಯಲ್ ಫಾರೆಸ್ಟ್ ಅವ್ರು ಗಿಡ ಎಷ್ಟು ಉಣಿದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನ ಎಷ್ಟು ಸಂರಕ್ಷಣೆ ಮಾಡಿದ್ದಾರೆ ಎಂಬುದನ್ನು ಒಂದು ಮಾಹಿತಿ ಬೇಕಿದ್ದು. ಯಾಕಂದರೆ ಇದು ಅವರು ಪೂರಾ ನೆಗ್ಲೆಕ್ಟ್ ಮಾಡಿರೋದ್ರಿಂದನೇ ಇವತ್ತು ಇಷ್ಟು ಗಿಡಗಳು ಇಲ್ಲಿ ಸುಮಾರು ಗಿಡ ಉಣಿದ್ದೀವಿ. ನಾನು ಓನಾಗಿ 200 ಗಿಡ ಉಣಿಸಿದ್ದೀನಿ. ಮತ್ತು ಈ NRIG ಕೆಲಸದಲ್ಲಿ ಮಾಡಿರೋ ಅಂಥ ಗಿಡಗಳು ಯಾವೂ ಕಾಣ್ತಾ ಇಲ್ಲ ಇಲ್ಲಿ ಈ ಸುತ್ತಮುತ್ತ. ಈ 2-3 ವರ್ಷದಿಂದ ಎಷ್ಟು ಗಿಡ ಉಣಿದ್ರು ಈ ಜಾಗದಲ್ಲಿ ಈ ಸುತ್ತಮುತ್ತ ಎಲ್ಲೂ ಕಾಣ್ತಾ ಇಲ್ಲ. ಎಲ್ಲ ಇವರೇನು ಟ್ರಸ್ಟಿಗಳು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥವ್ರು ಎಲ್ಲರೂ ಇದನ್ನು ವಶ ಮಾಡಿಸ್ಕೊಂಡು ಇದು ಮಾಡಿದ್ದಾರೆ. ಹಂಗಾಗಿ ಇದಕ್ಕೆ ತಕ್ಕನಾಗಿ ಏನಾದರೂ 3 ಇಲಾಖೆಯವರು ಜಂಟಿ ಕಾರ್ಯಾಚರಣೆ ಮಾಡಿಬಿಟ್ಟು ಇದು ಕ್ರಮ ತಗೊಂಡು ಏನು ತಪ್ಪಿತಸ್ಥರಿದ್ದಾರೆ ಅವ್ರ ವಿರುದ್ಧ ಕ್ರಮ ತಗೋಬೇಕಾಗಿ ಮೂಲಕ ಆಗ್ರಹಿಸ್ತಾ ಇದ್ದೀನಿ.